ಅವ್ರಿಗೆ ನೀವು 3 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಜಾಗ ನಿಮ್ಗೆ ಬಿಟ್ಬಿಟ್ಟು ಹೋಗ್ತಾರೆ. That's a good offer. No? Think over. Talk to Mr. Hebbar. Counter offer. ಅವ್ರು ತಕೊಳ್ಳೋದಿಲ್ಲ ಪ್ರಾಪರ್ಟಿ, ನನ್ಗೆ ಗೊತ್ತಿದೆ. ಅವ್ರಿಗೆ ಭಾರಿ ಒಪ್ಕೊಳ್ತಾ ಇದಾರೆ, ಇಲ್ಲಿ ಇದಾರೆ. ರೆಡಿ. You talk to your clients and then get that amount arranged. Talk to them and arrange. ಮ್ಯಾಟ್ರೆ ಮುಗ್ದೋಗುತ್ತೆ ನೋಡಿ, ಕೋರ್ಟ್ ಫೀ ರೀಫಂಡ್ ಎಲ್ಲ ವಾಪಸ್ ಬರುತ್ತೆ. ದಟ್ ಆಲ್ಸೋ ಯು ಕ್ಯಾನ್ ಟೇಕ್ ಇಟ್. ಅಲ್ಲಿಗೆ ನನ್ನ ಪ್ರೆಡಿಕಮೆಂಟ್ ತಮ್ಗೆ ಅರ್ಥ ಮಾಡ್ಬೇಕು ಆಯ್ತು ಅಷ್ಟೇ. ಅವ್ರೆ, ಒಂದ್ ಪ್ರಕರಣ ನಡೆಯುವಾಗ 10 ಹಲವು ವಿಚಾರಗಳನ್ನ ಗಮನಕ್ಕೆ ತೆಗೆದುಕೋಬೇಕಾಗತ್ತೆ. ಹೌದು ಹೌದು. ತೆಗೆದುಕೊಂಡಾಗ ಏನೋ ಸಮ್ ಇನಿಷಿಯಲ್ ಥಾಟ್ಸ್ ನ ಕೋರ್ಟ್ ವಿಲ್ ಎಕ್ಸ್ಪ್ರೆಸ್. ದೇರ್ ಇಸ್ ನಥಿಂಗ್ ರಾಂಗ್. ಅಂಡ್ ಅದೇ ಜಜ್ಮೆಂಟ್ ಆಗಲ್ಲ. ಜಜ್ಮೆಂಟ್ ಮೇ ಬಿ ಎನಿಥಿಂಗ್. Recently, Honorable Apex Court, Honorable Justice Chandrachud of Apex Court has said so. ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು, ನಾವು ಓಪನ್ ಕೋರ್ಟ್ ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ವಿಚಾರಗಳೆಲ್ಲಾನು ಜಜ್ಮೆಂಟ್ ಅಲ್ಲ. ಅಲ್ಟಿಮೇಟ್ಲಿ ವಾಟ್ ಕಮ್ಸ್ ಇನ್ ದಿ ಫಾರ್ಮ್ ಆಫ್ ಜಜ್ಮೆಂಟ್ ಇಸ್ ದಿ ಆರ್ಡರ್ ಆಫ್ ದಿ ಕೋರ್ಟ್. ಅಂಡ್ ಮಧ್ಯದಲ್ಲಿ ಡಿಸ್ಕಷನ್ ಬಂದಿರತಕ್ಕಂಥ ವ್ಯಕ್ತಪಡಿಸ್ತಿರ್ತಕ್ಕಂಥ ಭಾವನೆಗಳೇ ಜಜ್ಮೆಂಟ್ ಅಲ್ಲ. ಆದ್ರಿಂದ ಮೀಡಿಯಾದವರು ಕೂಡ ಅದನ್ನ ಗಮನಕ್ಕೆ ಇಟ್ಕೊಂಡು ಸೂಕ್ತ ರೀತಿಯಲ್ಲಿ ಅದರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ದಾರೆ. ಹೌದು, ನಮ್ಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರೋದ್ರಿಂದ ಅದಕ್ಕೋಸ್ಕರನೇ ಅವ್ರು ಅಕಸ್ಮಾತ್ ಅದನ್ನ ಜಾಗ ಉಳಿಸ್ಕೋತೀವಿ ಅಂತ ಅನ್ನೋದಾದ್ರೆ ಈ ಹಣ ಕೊಡ್ಲಿ ಅವರು. ಆಗ್ಬೋದು. ಆ ಹಣ ಕೊಟ್ರೆ ಮುಗ್ದೋಗುತ್ತೆ. ನಾನು ಅದಕ್ಕೆ ವರ್ಕೌಟ್ ಮಾಡಿದೆ, ವಾಟ್ ಮೇ ಬಿ ದಿ ಪಾಸಿಬಲ್ ಇಂಟ್ರೆಸ್ಟ್ ಅಂತ. 12% ಪ್ರಕಾರ ಹಾಕೊಂಡ್ರೆ ಏನಾಗುತ್ತೆ ಅಂತ ಲೆಕ್ಕ ಹಾಕಿದ್ದೀನಿ. It would be somewhere around 1,44,000, 1,45,000 ಅಷ್ಟಾಗುತ್ತೆ. 46,000 ಅಷ್ಟಾಗುತ್ತೆ, ಪ್ಲಸ್ ಯುವರ್ 45,000. ಸೊ ಸಮಥಿಂಗ್ ಮೋರ್ ಆಗ್ಬೋದು. ಐ ವಿಲ್ ಕನ್ವಿನ್ಸ್ ಮೈ ಕ್ಲೈಂಟ್. ಅದು ನೋಡಮ್ಮ, ಅವ್ರದ್ದು ಮಂಜುನಾಥ್ ಸಾಹೇಬ್ರದ್ದು ಜಜ್ಮೆಂಟ್ ತೆಗಿದ್ವಲ್ಲ, 24% ಇಂಟ್ರೆಸ್ಟ್, 12%. ಅದನ್ನು ಅಲ್ಲಿ ಕೊಡ್ಬೇಕು, ಇವರು ಹೇಳ್ಬೇಕು. When refund is to be made, it can't be just like that. Division judgment. Anand, I am aware of it. Why are you worried? All right. ಅದು ಆ ಕಡೆ ಕೇಸ್ ಇದೆ. ಈಗ ಕೌಂಟರ್ ಆಫರ್ ಬಂದಿದ್ರಿಂದ ಈ ಜಜ್ಮೆಂಟ್ ತೆಗಿಬೇಕು. ಎಲ್ಲ ಇಟ್ಟಿರ್ಬೇಕು. No. Since this court is now continued with the same jurisdiction, same roster of RFA, that has to be there, no? ಹೌದು. ಅಲ್ಲೇ ಇರ್ಬೇಕು ಅದು. Day in and day out it is necessary. ಹೌದು. Grateful, Malad. Grateful. Yes. Government advocate. No, I have the very ರಿಪೋರ್ಟೇ ಇಲ್ಲಿದೆಪ್ಪ, ಯಾಕೆ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಹೇಳಿದ್ದೆ ಅದೆಲ್ಲ ಇಟ್ಕೊಂಡಿರ್ಬೇಕು ಅಂತ. ಇರ್ಲಿ ಅದು ಸ್ವಲ್ಪ. ಗವರ್ಮೆಂಟ್ ಅಡ್ವೊಕೇಟ್ ಎಲ್ಲಿ ಯಾರು ಇಲ್ವಲ್ಲ? ಗೌರ್ಮೆಂಟ್ನವರು ಬೆಳಗ್ಗೆ ಮೇಡಮ್ ಇದ್ರಲ್ಲ, ಪಾಸ್ ಓವರ್. Rajendra Prasad. Present respondents 2 and 3. Pass out. Yes. ಅವರು ಯಾವ್ದೋ ಬೇರೆ ಕೋರ್ಟ್ ನಲ್ಲಿ ಇದೀನಿ ಇವತ್ತು ಅಂತ ಹೇಳಿದ್ರು. After vacation. ಶ್ರೀ ತಮ್ಮ ಹೆಸರೇನು? ಜಯಂತ್ ರಾವ್, ನಾಟ್ ಕೌನ್ಸಿಲ್ ಫಾರ್ ದಿ ಅಪಲೆಂಟ್ ಪ್ರೆಸೆಂಟ್. Shri M.S. Rajendra Prasad, Learned Senior Counsel, has been engaged in the present appeal as per the submission of Shri Jain and seeks passover. Lord Counsel, tam hesrama? Jayashri. for T.N. Raghupati. ತಪ್ಪು ತಿಳ್ಕೊಬೇಡಿ, ಬಹಳ ವರ್ಷ ಆಯ್ತು, ಅದಕ್ಕೆ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ. Correct. ನಾನು I took a long light test. All right. ಅಲ್ಲ, ಮನೆಯವರು ಅನ್ನೋದು ಗೊತ್ತಿತ್ತು, ಆದ್ರೆ ಹೆಸರೆಲ್ಲ ಮರ್ತೋಗಿತ್ತು, ಹಾಗಾಗಿ I had to ask. Yes. ಆಯ್ತಲ್ಲ. On behalf of Raghupati, submits that the matter may be posted after vacation.
release this on, I'm ready. all right, 12:10. Yes. Gangadharaya. Hmm. Yes, sir. Senior counsel ಇದ್ದಾರೆ, ತಾವು ಮಾತಾಡಿ. Now your friend says none of those proposals are acceptable. One proposal, they showed interest. One proposal, they showed interest. Hmm. My only suggestion is we'll have one more round of meeting, 11th or 12th. Will be called. Only thing, I it doesn't happen. I only interest this, sir, he's starting on the property from 1955. 67 years he has enjoyed the property without paying the rents. Hmm. He has not paid the rents. He has submitted the